ಸಾಯಿರಾಮ್. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರೂಜಿ. ವಿಶೇಷವಾಗಿ 2026 ಇನ್ನೇನೀಗ ಬರ್ತಾ ಇದೆ. ಸೊ ನನ್ನ ವೀಕ್ಷಕ ಬಂಧುಗಳಿಗೆ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಭಗವಂತ ಪ್ರತಿಯೊಂದು ಸಂಕಷ್ಟಗಳನ್ನು ನಿವಾರಣೆ ಮಾಡಿ ತಮಗೆ ತಮ್ಮ ಒಂದು ವಿಶ್ವಾಸವನ್ನು ತಾವು ಮುಂದೆ ಇಟ್ಟು, ತಮ್ಮ ಧೈರ್ಯವನ್ನು ತಾವು ಮುಂದೆ ಇಟ್ಟು, ತಮಗೆ ಆಗಬೇಕಾದಂಥ ಕೆಲಸಗಳು, ತಮ್ಮ ಮನಸ್ಸಲ್ಲಿರುವಂಥ ಸಂಕಲ್ಪಗಳು ಆದಷ್ಟು ಬೇಗ ಭಗವಂತ ತಮಗೆ ನೆರವೇರಿಸಲಿ ಅಂತ ಹೇಳ್ತಾ, ಈ 2026 ಏನು ಶುಭ ದಿನ ಬರ್ತಾ ಇದೆ, ಅದು ತಮಗೆಲ್ಲರಿಗೂ ಸಹಿತ ಶುಭ ವಾರ್ತೆಯಾಗಿರಲಿ ಅಂತ ನಾನಿಲ್ಲಿ ಬಯಸ್ತೇನೆ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೇಷರಾಶಿಯ 2026ರ ವರ್ಷ ಭವಿಷ್ಯ ನೋಡೋದಾದರೆ, ಮೇಷರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಉತ್ತಮವಾದಂತಹ ಬೆಳವಣಿಗೆಗಳು ಆಗುವಂತಹ ಒಂದು ವಿಚಾರ ಬರ್ತಾ ಇದೆ. ಅದರಲ್ಲೂ ಸಹಿತ ವೃತ್ತಿಪರ ಕ್ಷೇತ್ರದಲ್ಲಿರೋರಿಗೆ ಹೆಚ್ಚಿನ ಒಂದು ಲಾಭಗಳಾಗುವಂತಹ ಸಾಧ್ಯತೆ ಮೊದಲಾರ್ಧದಲ್ಲಿ, ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಮತ್ತು ಆರ್ಥಿಕ ಲಾಭಗಳು ಸಹಿತ ತಮಗೆ ಕಾಣ್ತಾ ಇದೆ. ಮತ್ತು ವಿಶೇಷವಾಗಿ ರೈತರಿಗೆ ತಮ್ಮ ಒಂದು ಬೆಳೆಗೆ ತಕ್ಕಂಥ ಬೆಲೆ ಬರುವಂತಹ ಸಾಧ್ಯತೆಗಳು ಸಹಿತ ಕಾಡ್ತಾ ಇದೆ. ಇಲ್ಲಿ ತಮಗೆ ವಿಶೇಷವಾಗಿ ಮೇಷರಾಶಿಯ ಅಧಿಪತಿ ಕುಜ ಆಗಿರೋದ್ರಿಂದ ಉತ್ತಮವಾದಂಥ ಒಂದು ಶುಭ ಯೋಗಗಳು, ಶುಭ ಕರಣಗಳು, ಶುಭ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆ ಮೇಷರಾಶಿಯವರಿಗೆ ಕಾಡ್ತಾ ಇದೆ. ಮತ್ತು ಸ್ವಲ್ಪ ಈ ಒಂದು ವರ್ಷದಲ್ಲಿ ಒಂದು ಶ್ಯೂರಿಟಿ ಹಾಕ್ಲಿಕ್ಕೆ ಹೋಗಬೇಡಿ, ಯಾರಿಗೂ ಸಹಿತ ಜಾಮೀನು ಆಗ್ಲಿಕ್ಕೆ ಹೋಗಬೇಡಿ. ಮತ್ತು ಹೊಸ ಮನೆಯನ್ನು ಖರೀದಿ ಮಾಡುವಂಥದ್ದು, ಸೈಟನ್ನು ಖರೀದಿ ಮಾಡುವಂತಹ ಒಂದು ವಿಚಾರಗಳು ಸಹಿತ ಬರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರೋದು ತುಂಬಾ ಉತ್ತಮ. ಮತ್ತು ಶೈಕ್ಷಣಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಬೆಳವಣಿಗೆ. ವಿದ್ಯಾರ್ಥಿಗಳಲ್ಲಿ ವಿದೇಶ ಪ್ರಯಾಣ ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಉತ್ತಮವಾದಂಥ ಲಾಭಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ಈ ಒಂದು ವರ್ಷದಲ್ಲಿ ಆರ್ಥಿಕ ಲಾಭಕ್ಕಾಗಿ ತಾವು ಮಹಾಲಕ್ಷ್ಮಿಯ ಒಂದು ಆರಾಧನೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಮೇಷರಾಶಿಯವರು ಸಾಧ್ಯವಾದಷ್ಟು ಮೇಷರಾಶಿಯವರ ಒಂದು ಅತ್ತೆ ಸೊಸೆ ಜಗಳಗಳು ಸಹಿತ ಜಾಸ್ತಿ ಆಗಿರುತ್ತೆ. ಮನೆಯಲ್ಲಿ ಸತಿಪತಿಯಲ್ಲಿ ಸ್ವಲ್ಪ ವಿಳಂಬಗಳಾಗುವಂಥದ್ದು, ವಿರಸನೆ ಹೆಚ್ಚಾಗುವಂಥದ್ದು, ಇದೆಲ್ಲ ಸ್ವಲ್ಪ ಘನಗಾಂಭೀರ್ಯವಾದಂತಹ ಸಿಚುವೇಶನ್ಗಳು ಬರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಜಾಗೃತಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಮತ್ತು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಹಠಾತ್ ಮಾತಾಡಿ ಮತ್ತು ಅದಕ್ಕೆ ಒಂದು ಮಾತಿಗೆ ತಾವು ಸಿಗಾಕೊಂಡು ಮತ್ತು ಆ ಒಂದು ಮಾತಲ್ಲಿ ತುಂಬಾನೇ ಒಂದು ಸಮಸ್ಯೆಗಳನ್ನು ಅನುಭವಿಸುವಂಥದ್ದು ಸಾಧ್ಯತೆಗಳು ಜಾಸ್ತಿ ಆಗಿದೆ. ಮೇಷರಾಶಿಯವರಿಗೆ ಅತಿ ಹೆಚ್ಚು ಗಮನವನ್ನು ಕೊಟ್ಟು ತಾವು ಯಾವುದಾದ್ರು ಕೆಲಸವನ್ನು ಇನ್ನೊಬ್ಬರಿಗೆ ಮಾತನ್ನು ಕೊಡಬೇಕನ್ನೋ ಸಹಿತ ತುಂಬ ಯೋಚನೆ ಮಾಡಿ ಮುಂದುವರಿಯೋದು ಅತಿ ಉತ್ತಮ ಅಂತ ಸಹಿತ ನಾನು ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷ ಒಟ್ಟಾರೆಯಾಗಿ ನಾವಿಲ್ಲಿ ನೋಡೋದಾದರೆ ಈ ಒಂದು ಮೇಷರಾಶಿಯವರಿಗೆ ಈ ಒಂದು 2026 ಮಿಶ್ರ ಫಲವನ್ನು ತಂದುಕೊಡುತ್ತೆ. ಗುರುವಿನ ಒಂದು ಬಲ ಇರೋದ್ರಿಂದ ಮಿಶ್ರ ಫಲವನ್ನು ತಂದುಕೊಡುತ್ತೆ. ಅದರಿಂದ ಕೆಲವೊಂದು ಲಾಭಗಳು ಸಹಿತ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಸಹಿತ ತಿಳಿಸ್ಕೊಡ್ಬೋದು. ನನ್ನ ಪ್ರೀತಿಯ ವೀಕ್ಷಕರೇ, ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ಸಹಿತ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.